ಇವತ್ತಿನ ವಿಡಿಯೋಲಿ ಸಿಂಪಲಾಗಿ ಒಂದು ಸ್ಲೀವ್ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ನಾರ್ಮಲಾಗಿ ಯಾವ ರೀತಿ ನಾವು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋತೀವೋ ಸೇಮ್ ಅದೇ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು. ಓಕೆನಾ? ಫಸ್ಟು ನಾನು ಆಲ್ರೆಡಿ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಡೀಟೇಲಾಗಿ ಒಂದು ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಗೊತ್ತಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ನೀವು ನೋಡಿ, ಸ್ಲೀವ್ಸ್ನ ನಾರ್ಮಲಾಗಿ ಯಾವ ರೀತಿ ಕಟ್ ಮಾಡ್ತೀವೋ ಆ ರೀತಿ ಲೈನಿಂಗಲ್ಲಿ ಫಸ್ಟ್ ಕಟ್ ಮಾಡ್ಕೊಂಡಿದ್ದೆ. ಲೈನಿಂಗಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಅದೇ ಮೆಷರ್ಮೆಂಟ್ಗೆ ನಾನಿಲ್ಲಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಈ ಎಡ್ಜ್ ಬರುತ್ತಲ್ಲ ಸ್ಲೀವ್ಸ್ ರೌಂಡ್ ಹತ್ರ, ಇಲ್ಲಿ ಯಾವುದೇ ರೀತಿ ಫಿನಿಶಿಂಗ್ನು ಕೊಟ್ಕೊಂಡಿಲ್ಲ. ಎಕ್ಸ್ಟ್ರಾ ಪೀಸ್ನ ತೊಗೊಂಡು ಫಿನಿಶಿಂಗ್ ಆಮೇಲೆ ಕೊಟ್ಕೊಳ್ಳೋಣ. ಈಗ ಡಿಸೈನ್ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ನೋಡಿ, ಈಗ ಈ ಥರ ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಬೇಕಾಗತ್ತೆ. ಕ್ಯಾನ್ವಾಸ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡಿಸೈನು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಕ್ಯಾನ್ವಾಸ್ನ ಯೂಸ್ ಮಾಡ್ತಿರೋದು ಅಷ್ಟೇ. ಇಲ್ಲಾಂದರೆ ನೀವು ಹಾಗೆ ಬೇಕಿದ್ದರೂ ಲೈನಿಂಗ್ ಬಟ್ಟೆನ ತೊಗೊಂಡು ಮಾಡ್ಬೋದು, ಬಟ್ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಸ್ಟಿಫಾಗಿ ನೀಟಾಗಿ ಕೂರುತ್ತೆ. ಆಯಿತಾ? ಈಗ ಶೇಪ್ನ ಯಾವ ರೀತಿ ತೆಗೆಯೋದು ಅಂತ ನೋಡ್ಕೊಳ್ಳೋಣ. ನೀವು ಫ್ರೀ ಹ್ಯಾಂಡ್ ಶೇಪ್ ಕೊಡ್ತೀನಿ ಅಂತಂದರೆ ಧಾರಾಳವಾಗಿ ಕೊಟ್ಕೊಬೋದು. ಇಲ್ಲಪ್ಪ ನನಗೆ ಫಿನಿಶಿಂಗ್ ಕರೆಕ್ಟಾಗಿ ನೀಟಾಗಿ ಬರಬೇಕು, ನಾನು ಸ್ವಲ್ಪ ಮೆಷರ್ಮೆಂಟ್ ಪ್ರಕಾರನೇ ಶೇಪ್ನ ತೆಗಿತೀನಿ ಅಂದರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಲ್ಲ ಇದನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ಶೇಪ್ ತೆಗೆಯೋದನ್ನು ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಬೋದು. ಫಸ್ಟ್ ಸ್ಲೀವ್ ಲೆಂತ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ರೆಡಿ 10 ಇಂಚ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಇಂಚ್ನ ಆ್ಯಡ್ ಮಾಡಿ 11 ಇಂಚ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1 ಇಂಚ್ನ ಆ್ಯಡ್ ಮಾಡಿರೋದು. ಕಾಮನಾಗಿ ಎಲ್ರಿಗೂ ಗೊತ್ತಿರುತ್ತೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ನ ಆ್ಯಡ್ ಮಾಡಬೇಕು ಅನ್ನೋದು. ಇವಾಗ ನೋಡಿ, ನಾವು ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅದರಲ್ಲಿ ಕ್ಯಾನ್ವಾಸ್ ತಗೊಳ್ಳುವಾಗ 1 ಇಂಚ್ ಕಡಿಮೆ ತೊಗೋಬೇಕು. ಓಕೆನಾ? ಅಂದರೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನು ಸೇರಿಸಿ ನಾನು ಹೇಳ್ತಾ ಇರೋದು. ಸ್ಲೀವ್ ಲೆಂತ್ 11 ಇಂಚ್ ಇತ್ತು ಅಂತಂದರೆ ನಾವು ಕ್ಯಾನ್ವಾಸ್ ಲೆಂತ್ನ 1 ಇಂಚ್ ಕಡಿಮೆ ಮಾಡಿ 10 ಇಂಚ್ ತೊಗೋಬೇಕು. ಇನ್ನು ಅಗಲ ಎಷ್ಟು ತೊಗೋಬೇಕು ಅನ್ನೋದಾದರೆ 2.5 ಇಂಚು ಟೋಟಲ್ ತೊಗೊಳ್ಳಿ. ನಾನಿಲ್ಲಿ ಫೋಲ್ಡ್ ಮಾಡಿದ್ದೆ, 2.5 ಇಂಚ್ ಬರುತ್ತೆ. 2 ಇಂಚ್ ಅಥವಾ 2.5 ಅಥವಾ 3 ಇಂಚ್ ಬೇಕಿದ್ರೂ ತೊಗೋಬೋದು. ಸರಿನಾ? ನಾನು 2.5 ತೊಗೊಂಡಿದ್ದೀನಿ, ಸಾಕಾಗ್ತದೆ. ನೀವೇನಾದ್ರು ಶೇಪ್ನ ಬ್ರಾಡ್ನೆಸ್ ಇನ್ನೂ ಜಾಸ್ತಿ ಕೊಟ್ಕೊತೀನಿ ಅಂದರೆ 3 ಇಂಚ್ 3.5 ಇಂಚ್ ತನಕ ಬೇಕಿದ್ರೂ ತೊಗೋಬೋದು. ನಾವೇನು ಮೆಷರ್ಮೆಂಟ್ ಲೆಂತ್ ತೊಗೊಂಡಿರ್ತೀವಿ ಅದರಲ್ಲಿ 3 ಭಾಗಗಳನ್ನ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಬೇಕು. ನಾನಿಲ್ಲಿ ಈ ಡ್ರಾಪ್ ಶೇಪ್ ಅಥವಾ ಓವಲ್ ಶೇಪ್ ಏನು ಕೊಡ್ತಾ ಇದ್ದೀನಿ ಇದನ್ನು 3 ಕೊಡ್ತಾ ಇದ್ದೀನಿ. ಹಾಗಾಗಿ 3 ಭಾಗ ಆಗಿ ಡಿವೈಡ್ ಮಾಡಿಕೊಂಡೆ. ನೀವು 2 ಕೊಡ್ತಿದ್ರೆ 2 ಭಾಗನ ಮಾಡ್ಕೊಳ್ಳಿ. ಇಷ್ಟು ಲೆಂತ್ಗೆ ಒಂದಂತೂ ಕೊಡೋಕ್ಕಾಗಲ್ಲ, ತುಂಬ ಓವರ್ ಆಗಿಬಿಡುತ್ತೆ. 2 ಅಥವಾ 3 ಅಥವಾ ಇನ್ನೂ ಚಿಕ್ಕದಾಗಿ ಮಾಡ್ಕೋತೀನಿ ಅಂದರೆ 4 ಬೇಕಿದ್ರೂ ಇಟ್ಕೊಬೋದು. ನೀವು ಎಷ್ಟು ಓವಲ್ ಶೇಪ್ಗಳನ್ನ ಕೊಡ್ತೀರಾ ಅಷ್ಟು ಭಾಗಗಳನ್ನ ಕರೆಕ್ಟಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಮೆಷರ್ಮೆಂಟ್ ಪ್ರಕಾರ ಮೇಲ್ಗಡೆ 1/2 ಇಂಚ್ ಬಿಟ್ಟು 2.5ಗಿಂತ 1 ಪಾಯಿಂಟ್ ಜಾಸ್ತಿ ಬರುತ್ತೆ ನೋಡಿ. ಇಷ್ಟು ಮೆಷರಲ್ಲಿ ನನಗೆ ಈಕ್ವಲ್ ಆಗಿ ಕರೆಕ್ಟಾಗಿ 3 ಭಾಗಗಳನ್ನಾಗಿ ನಾನು ಡಿವೈಡ್ನ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ 2.5 ಮೇಲೆ 1 ಪಾಯಿಂಟ್ ಆಯಿತಾ, ಮತ್ತು ಆ ಪಾಯಿಂಟಿಂದ 1/2 ಇಂಚು ನಾವು ಬಿಟ್ಬಿಡ್ಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಮತ್ತು ಇಲ್ಲಿಂದ ನಾನು 2.5 ಮೇಲೆ 1 ಪಾಯಿಂಟ್ನ ತೊಗೊಂಡಿದ್ದೀನಿ, ಮತ್ತು 1/2 ಇಂಚನ್ನ ಬಿಟ್ಟು 2.5 ಮೇಲೆ 1 ಪಾಯಿಂಟ್ನ ತೊಗೊತಾ ಇದ್ದೀನಿ. ಈ ರೀತಿ ತೊಗೊಂಡ್ಮೇಲೆ ಈ 2.5 ಪಾಯಿಂಟಲ್ಲಿ ಅರ್ಧಕ್ಕೆ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ. 1 ಕಾಲಿನ ಮತ್ತು ನೆಕ್ಸ್ಟ್ ಪಾಯಿಂಟ್ ಇದೆಯಲ್ಲ ಅದರ ಮಧ್ಯಕ್ಕೆ ಕರೆಕ್ಟಾಗಿ ಬರುತ್ತೆ, ಸೆಂಟರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಈ ಸೆಂಟರ್ ಪಾಯಿಂಟ್ಗೆ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೊಬೇಕು. ನಿಮಗೆ ಈ ಶೇಪು ಫ್ರೀ ಹ್ಯಾಂಡಲ್ ಕೊಡೋಕ್ಕೆ ಬರಲ್ಲ ಅಂದರೆ ಈ ಥರ ಬ್ಯಾಂಗಲ್ ಆದರೂ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ ಬ್ಯಾಂಗಲ್ನ ತೊಗೊಂಡ್ರೆ ಈ 2 ಎಡ್ಜ್ಗಳು ಕೂಡ ಕರೆಕ್ಟಾಗಿ ಮೀಟ್ ಆಗುತ್ತೆ. ಇಲ್ಲಿ ನನ್ನ ಬಳೆ ಸೈಜು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಒಂದು ಬೌಲ್ನ ಹೆಲ್ಪ್ ತೊಗೊಂಡು ನಾನಿಲ್ಲಿ ಶೇಪ್ನ ತೆಗ್ದಿರೋದು. ನೋಡಿ, ಈ ಥರ ಒಂದು ಬೌಲ್ನ ತೊಗೊಂಡು ಈ ಥರ ಇಟ್ಬಿಟ್ಟು ಶೇಪ್ನ ತೊಗೊಂಡಿದ್ದೀನಿ. ನೀವು ಇದೇ ಶೇಪ್ನ ಕೊಡಬೇಕು ಅಂತ ಏನೂ ಇಲ್ಲ. ನೀವು ಬರ್ಫಿ ಶೇಪ್ ಅಂತ ಬರುತ್ತೆ, ಅಂದರೆ ಬರ್ಫಿ ಶೇಪಲ್ಲಿ ಬರುತ್ತೆ ಅದು. ನೋಡಿ, ಈ ರೀತಿ ಈ ಪಾಯಿಂಟ್ನ ತೊಗೊಂಡು ಈ ಥರ ಬೇಕಾದರೂ ಕೊಡ್ಬೋದು. ಡೈಮಂಡ್ ಶೇಪ್ ಆಗಿರ್ಬೋದು ಅಥವಾ ಯಾವ ಶೇಪು ನಿಮ್ಗೆ ಯಾವ ಶೇಪ್ ಬೇಕಿರುತ್ತೆ ಆ ಶೇಪ್ನ ಕೊಟ್ಕೊಳ್ಳಿ. ನಾನು ಇಂಥದ್ದೇ ಶೇಪ್ ಅಂತ ಹೇಳಕ್ಕೆ ಹೋಗಲ್ಲ, ನಿಮಗೆ ಬೇಕಾಗಿರೋ ಶೇಪ್ನ ಕೊಟ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಕರೆಕ್ಟಾಗಿ ಎಲ್ಲ ಶೇಪು ನೀಟಾಗಿ ಈವನ್ ಆಗಬೇಕು, ಒಂದು ಚೂರು ಹೆಚ್ಚು ಕಡಿಮೆ ಬರದೇನೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಬೇಕು ಅಂದರೆ ಇಷ್ಟೆಲ್ಲ ಪ್ರೊಸೀಜರ್ನ ನೀವು ಅಂದರೆ ಇಷ್ಟೆಲ್ಲ ಮೆಷರ್ಮೆಂಟ್ನ ತೊಗೊಂಡು ನೀವು ಶೇಪ್ನ ತೆಗಿಬೇಕಾಗುತ್ತೆ. ಇಲ್ಲಪ್ಪ ನಾನು ಕೈಯಲ್ಲೇ ಆರಾಮಾಗಿ ಫ್ರೀ ಹ್ಯಾಂಡ್ ಶೇಪ್ನ ಕೊಟ್ಕೋತೀನಿ ಅಂದರೆ ನೀವು ಕ್ಯಾನ್ವಾಸ್ ತೊಗೊಂಡಿರ್ತೀರಲ್ಲ ಅದರಲ್ಲಿ ಸುಮ್ಮನೆ 1/2 ಇಂಚ್ ಬಿಟ್ಟು ಈ ರೀತಿ ಶೇಪ್ನ ಕೊಟ್ಕೊಬೋದು. ಈಗ ಈ ಶೇಪ್ನ ಯಾವ ರೀತಿ ತೊಗೊಂಡೋ ಅದೇ ರೀತಿ ನಾನಿಲ್ಲಿ ಇನ್ನೆರಡು ಶೇಪ್ಗಳನ್ನು ಕೂಡ ತಗೋತೀನಿ.
ಓಕೆನಾ. 3 ಶೇಪ್ಗಳನ್ನೂ ತೆಗೆದಿದ್ದೀನಿ. ಈಗ ಈ ಶೇಪ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇನ್ನೊಂದು ಹೇಳೋದು ಮರ್ತೆ ನಾನು, ಇಲ್ಲಿ ಶೇಪ್ ತೆಗಿಯೋಕ್ಕೆ ನಾನು ಇಲ್ಲಿ ಅಗಲ ಅಂದರೆ ವಿಡ್ತ್ ಎಷ್ಟು ತೊಗೊಂಡಿದ್ದೆ ಅಂದರೆ 3/4 ಇಂಚನ್ನ ತೊಗೊಂಡಿದ್ದೆ. ಇದನ್ನು ವಿಡ್ತನ್ನ ನೀವು ಕಸ್ಟಮರ್ದು ಅಥವಾ ನೀವೇ ಸ್ಟಿಚ್ ಮಾಡ್ಕೋತಿದ್ರೆ ನಿಮ್ಮ ತೋಳು ಎಷ್ಟಿರುತ್ತೆ ಅದ್ರ ಮೇಲೆ ತೊಗೊಳ್ಳಿ ಈ ಶೇಪ್ನ. ತುಂಬ ಅಗಲ ಆಗಿಬಿಟ್ರೆ ನಾವು ಹಾಕ್ಕೊಂಡಾಗ ಕೂಡ ಅದು ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ತುಂಬ ಓಪನ್ ಆಗಿ ಕಾಣುತ್ತೆ. ಇಲ್ಲ ನಮಗೆ ಪುಟ್ಟದಾಗಿ ಬೇಕು ಅಂದರೆ 3/4 ಇಂಚನ್ನ ತೊಗೋಬೋದು. ಸಣ್ಣ ಕೈ ಇರುತ್ತಲ್ಲ, ಸಣ್ಣ ಕೈ ಇದ್ದರೆ ಅಥವಾ ಮೀಡಿಯಮ್ ಕೈ ಇದ್ದರೆ ನಾನು ತೋರಿಸಿದಷ್ಟು 3/4 ಇಂಚನ್ನ ತೊಗೊಳ್ಳಿ. ಇಲ್ಲ ನಮಗೆ ತುಂಬ ಬ್ರಾಡ್ ಬೇಕು, ಶೇಪು ಅಗಲ ಬರಬೇಕು ಅಂದರೆ ನೀವು 1 ಇಂಚ್ ತನಕ ಬೇಕಾದರೂ ತೊಗೋಬೋದು. 1 ಇಂಚನ್ನ ತೊಗೊಂಡ್ರೆ 2 ಇಂಚಷ್ಟು ಬ್ರಾಡ್ ಬರುತ್ತೆ. ಶೇಪ್ ಏನಿರುತ್ತಲ್ಲ ಇದು 2 ಇಂಚ್ ತನಕ ನಿಮಗೆ ಬ್ರಾಡಾಗಿ ಓಪನ್ ಆಗಿ ಕಾಣುತ್ತೆ. ನಿಮ್ಗೆ ಓಪನಿಂಗ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ತೊಗೊಳ್ಳಿ. ನೀವು ಎಷ್ಟೇ ತೊಗೊಂಡಿದ್ರು ಅದರಿಂದ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇದ್ದರೆ ಸಾಕು. ಈ ಕಡೆಗೆ ಇದನ್ನು ಪೂರ್ತಿ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ನೋಡಿ. ಪರ್ಫೆಕ್ಟಾಗಿ ನಮ್ಮ ಶೇಪ್ಸ್ ಏನಿರುತ್ತೆ ಅದು ರೆಡಿ ಆಗುತ್ತೆ. ಒಂದು ಲೈನಿಂಗ್ ಬಟ್ಟೆನ ತೊಗೊಳ್ಳಿ. ಈ ಲೈನಿಂಗ್ ಬಟ್ಟೆ ಏನಿರುತ್ತೆ ನೀವು ಕ್ಯಾನ್ವಾಸ್ ಎಷ್ಟು ತೊಗೊಂಡಿರ್ತೀರಾ ಅದ್ರ ಸುತ್ತ ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕು. ನಾವು ಈ ರೀತಿ ಇಟ್ಬಿಟ್ಟು ಅದ್ರ ಮಧ್ಯಕ್ಕೆ ಕ್ಯಾನ್ವಾಸ್ನ ಈ ರೀತಿ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸುತ್ತ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಒಂದು ಲೈನಿಂಗ್ ಬಟ್ಟೆನ ತೊಗೊಳ್ಳಿ. ಲೈನಿಂಗ್ ಬಟ್ಟೆನ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಸುತ್ತ ಅರ್ಧ ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿದ್ದೆ ನಾನು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಎಡ್ಜ್ಗೆ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಎಡ್ಜ್ಗೆ ಸ್ಟಿಚ್ ಹಾಕ್ಕೊಳ್ಳೋದಲ್ಲದೆ ನಾನು ಇಲ್ಲಿ ಶೇಪ್ ಏನು ತೊಗೊಂಡಿದ್ದೆ ಅಲ್ವಾ, ಆ ಶೇಪ್ ಕ್ಯಾನ್ವಾಸ್ ಮೇಲೆ ಕೂಡ ಒಂದು ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ ಬಟ್ಟೆನ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ತುಂಬ 1/4 ಇಂಚೆಲ್ಲ ಡಿಸ್ಟೆನ್ಸ್ ಕೊಟ್ಟು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ಟಿಚಿಂಗ್ ಮಾರ್ಜಿನ್ನ ಈ ಕ್ಯಾನ್ವಾಸಲ್ಲಿ ತೊಗೊಂಡಿಲ್ಲ, ಇಲ್ಲಿ ಒಳಗಡೆನೇ ಬಿಟ್ಬಿಟ್ಟಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ನ ನಾನು. ಹಾಗಾಗಿ ಕ್ಯಾನ್ವಾಸ್ ತುದಿಗೇನೆ ಓವಲ್ ಶೇಪಲ್ಲಿ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ನೋಡಿ. 3 ಶೇಪ್ಗೂ 3 ಸ್ಟಿಚ್ನ ಹಾಕ್ಕೊಂಡು ಸೆಂಟರ್ಗೆ ಕರೆಕ್ಟಾಗಿ ಒಂದು ಲೈನ್ನ ಎಳ್ಕೊಂಡಿದ್ದೀನಿ. ಇದೇ ಥರ ನಾವು ಸ್ಲೀವ್ಸ್ ಏನು ಕಟ್ ಮಾಡ್ಕೊಂಡಿದ್ವಿ ಇದ್ರ ಸೆಂಟರ್ಗೂ ಕೂಡ ಲೈನ್ ಹೇಳ್ಕೋಬೇಕು. ಇದ್ರ ಮೇಲೆ ಕ್ಯಾನ್ವಾಸ್ನ ಇಟ್ಕೊಬೇಕು. ಸೀದಾ ಸೈಡಿಂದನೇ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಲೈನ್ ನಾನು ಆಲ್ರೆಡಿ ಬ್ಲೌಸ್ದು ಮೇಲೆ ಲೈನ್ ಹಾಕಿದ್ನಲ್ಲ, ಅದರಿಂದ ಇಲ್ಲಿ ನೋಡಿ ಮೇಲ್ಗಡೆಯಿಂದ ಅರ್ಧ ಇಂಚ್ ಬಿಡ್ತಿದ್ದೀನಿ. ಅದೇ ಥರ ಕೆಳಗಡೆಯಿಂದನೂ ಅಷ್ಟೇ, ಕೆಳಗಡೆಯಿಂದನೂ ಅರ್ಧ ಇಂಚ್ ಬಿಡ್ತಾ ಇದ್ದೀನಿ. ಈ ಲೈನು ಸ್ಟ್ರೇಟಾಗಿ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಜಾಯಿಂಟ್ ಆಗಬಾರ್ದು. ಈ ಥರ ಆ ಕಡೆ ಈ ಕಡೆ ಹೋಗಬಾರ್ದು, ನೋಡ್ಕೊಳ್ಳಿ. ಕರೆಕ್ಟಾಗಿ ಜಾಯಿನ್ ಆಗಬೇಕಿದು. ಈ ಥರ ಜಾಯಿನ್ ಆದಮೇಲೆ ಈ ಥರ ಇಟ್ಕೊಂಡು ನಿಮಗೆ ಸೇಫ್ಟಿಗೆ ಬೇಕಿದ್ದರೆ ಯಾವುದಾದ್ರೂ ಸೇಫ್ಟಿ ಪಿನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಸ್ಟಿಚ್ ಮಾಡ್ಕೊಬೋದು. ಮತ್ತು ಅದು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಅರ್ಧ ಮಧ್ಯಕ್ಕೆ ಕಟ್ ಮಾಡಬೇಕಾಗುತ್ತೆ ಇದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ. ಅದಕ್ಕೇನು ಮಾಡಿ ಅಂಥ ಟೈಮಲ್ಲಿ ಲೈನಿಂಗು ಮತ್ತು ಕ್ಯಾನ್ವಾಸ್ ಎರಡು ಸಪ್ರೇಟ್ ಆಗಿಬಿಡುತ್ತೆ. ಅದು ಸಪ್ರೇಟ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ನಾನಿವಾಗ ತೋರಿಸ್ತೀನಲ್ಲ ಈ ರೀತಿ ಸ್ಟಿಚ್ ಹಾಕ್ಕೊಬಿಡಿ. ನೋಡಿ ಈ ಥರ ಸ್ಟಿಚ್ ಹಾಕೋಬಿಡಿ. ಮಧ್ಯ ಒಂದು ಗ್ಯಾಪ್ ಕೊಟ್ಬಿಟ್ಟು ಈ ಥರ ನಾವು ಮಧ್ಯೆ ಕಟ್ ಮಾಡಿದ್ರು ಆಗ ಕ್ಯಾನ್ವಾಸು ಲೈನಿಂಗ್ ಸಪ್ರೇಟ್ ಆಗಲ್ಲ. ಈಗ ನಾವು ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಬೇಕು. ಇಲ್ಲಿಗೆ ಸ್ಟಿಚ್ ಹಾಕಬೇಕು. ಇಲ್ಲಿ ಕ್ಯಾನ್ವಾಸ್ ಕಾಣ್ತಿದೆಲ್ಲ, ಈ ಕ್ಯಾನ್ವಾಸ್ ಕರೆಕ್ಟಾಗಿ ಇಲ್ಲಿಗೆ ಸ್ಟಿಚ್ ಹಾಕಿ. ಈ ವೈಟ್ ಏನಿದೆ ಲೇಯರು, ಕ್ಯಾನ್ವಾಸ್ ಲೇಯರು, ಅದು ಬಿಟ್ಟು ಲೈನಿಂಗ್ ಕಡೆ ಬರಬೇಕು. ಇಲ್ಲಿಗೆ ನಾನು ಸ್ಟಿಚ್ ಹಾಕ್ತೀನಿ. ಈಗ ನೋಡಿ ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಎಲ್ಲಿ ಬಂದಿದೆ ಅಂತಲೂ ತೋರಿಸ್ತೀನಿ ನಾನು ನಿಮಗೆ ಕರೆಕ್ಟಾಗಿ. ನೋಡಿ ಕರೆಕ್ಟಾಗಿ ಸ್ಟಿಚ್ ಬಂದಿರೋದು ಒಳಗಡೆಗೆ. ನಾನು ಇಲ್ಲಿ ಲೈನಿಂಗ್ ಮೇಲೆ ಹಾಕಿರೋದು, ಪದೇ ಪದೇ ಹೇಳ್ತಾ ಇದ್ದೀನಿ, ಲೈನಿಂಗ್ ಮೇಲೆ ನಾನಿಲ್ಲಿ ಸ್ಟಿಚ್ನ ಹಾಕಿರೋದು. ಕ್ಯಾನ್ವಾಸ್ ಮೇಲೆ ಆಗಲೇ ನಾನು ಅಟ್ಯಾಚ್ ಮಾಡ್ಕೊಳಕ್ಕೆ ಹಾಕಿದ್ದು, ಈಗ ನಾನು ಹಾಕಿರೋದು ಇಲ್ಲಿ ಲೈನಿಂಗ್ ಮೇಲೆ. ಇದೇ ಥರ 3 ಶೇಪ್ಗಳನ್ನೂ ಕೂಡ ಜಾಯಿನ್ ಮಾಡ್ಕೊಬೇಕು. ನೆನಪಿರಲಿ, ನೀವು ಸ್ಟಿಚ್ ಮಾಡುವಾಗ ಈ ಕ್ಯಾನ್ವಾಸು ಆ ಕಡೆ ಈ ಕಡೆ ಹೋಗಬಾರ್ದು. ಕರೆಕ್ಟಾಗಿ ಈ ಲೈನ್ಗೆ ಜಾಯಿಂಟ್ ಆಗಿದೆಯಾ ಅನ್ನೋದನ್ನು ನೋಡಿಕೊಂಡು 3 ಶೇಪ್ಗಳನ್ನೂ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳಿ. 3 ಶೇಪ್ಗಳನ್ನೂ ನಾನು ಜಾಯಿಂಟ್ ಮಾಡ್ಕೊಂಡಿದ್ದಾಯಿತು. ಈಗ ಈ ಸೆಂಟರಲ್ಲಿ ಕಟ್ ಮಾಡಿ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ ನಾನು ಆಗಲೇ ಇಲ್ಲಿ ಆ ಕಡೆ ಈ ಕಡೆ ಸ್ಟಿಚ್ ಹಾಕಿದ್ನಲ್ಲ, ಇದೇ ಕಾರಣಕ್ಕೆ. ಅಕಸ್ಮಾತ್ ನಾವು ಸ್ಟಿಚ್ ಹಾಕಿರಲಿಲ್ಲ ಅಂದಿದ್ರೆ ಲೈನಿಂಗು ಮತ್ತು ಕ್ಯಾನ್ವಾಸ್ ಸಪ್ರೇಟ್ ಆಗಿಬಿಡ್ತಿತ್ತು. ಈಗ ಇದನ್ನು
ಕರೆಕ್ಟಾಗಿ ಸೆಂಟರ್ಗೆ ಈ ಥರ ಕಟ್ ಮಾಡಿಕೊಂಡು 1/4 ಇಂಚನ್ನ ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟು ಇನ್ನು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈ ಥರ ಕಟ್ ಮಾಡಾದ್ಮೇಲೆ ಎಸ್ಪೆಷಲಿ ಶೇಪ್ಸು ಶಾರ್ಪ್ ಎಡ್ಜಸ್ ಇದೆಲ್ಲ ಇಲ್ಲಿ ನಾವು ಈ ಥರ ನಾಚ್ ಹಾಕ್ಕೊಳ್ಳೇಬೇಕು. ಇಲ್ಲಾಂದರೆ ನಮಗೆ ಟರ್ನ್ ಮಾಡಿದಾಗ ಶೇಪು ನೀಟಾಗಿ ಕೂರಲ್ಲ. ತುದಿ ತನಕನೇ ನಾಚ್ ಹಾಕೊಳ್ಳಿ, ಏನಾಗಲ್ಲ. ಸ್ಟಿಚ್ಚು ಎರಡೆರಡು ಹಾಕಿದ್ದೀವಲ್ವ, ಈ ಥರ ಪೂರ್ತಿ ಕ್ಯಾನ್ವಾಸ್ ಕಟ್ ಆಗಬಾರ್ದು, ಗಮನದಲ್ಲಿ ಇಟ್ಕೊಳ್ಳಿ. ಬರೀ ನಾನು ಬಟ್ಟೆನ ಮಾತ್ರ ಇಲ್ಲಿ ಕಟ್ ಮಾಡ್ತಿರೋದು. ಹಾಗೆಯೇ ನೀವು ಹಾಕಿರೋ ಸ್ಟಿಚ್ ಕೂಡ ಕಟ್ ಆಗಬಾರ್ದು. 2 ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಸುತ್ತ ಈ ಥರ ನಾಚ್ ಹಾಕೋಬೇಕು. ಈ ಥರ ಹಾಕೊಂಡ್ಮೇಲೆ ಈ ಕ್ಯಾನ್ವಾಸ್ ಏನಿರುತ್ತೆ ಇದನ್ನು ಒಳಗಡೆಗೆ ಟರ್ನ್ ಮಾಡಿ. ನೋಡಿ ಇಷ್ಟೇ, ಈ ರೀತಿ 3 ಒಳಗಡೆಗೆ ಪಲ್ಟಾಯಿಸ್ಕೊಳ್ಳೋದು. ಈ ಥರ ಪಲ್ಟಾಯಿಸ್ಕೊಂಡ್ಮೇಲೆ ಇಲ್ಲಿಂದ ಕ್ಯಾನ್ವಾಸು ಮತ್ತು ಬ್ಲೌಸು ಎರಡನ್ನೂ ಸೇರಿಸಿ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ಉಲ್ಟಾ ತಿರುಗಿಸ್ಕೊಂಡೆ ಸ್ಟಿಚ್ ಹಾಕಿ ಈ ಥರ ತಿರುಗಿಸ್ಕೊಂಡು ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಶಾರ್ಪ್ ಎಡ್ಜಸ್ ಎಲ್ಲ ನೀಟಾಗಿ ಕಾಣುತ್ತೆ, ಬಟ್ಟೆನೂ ನೀಟಾಗಿ ಫೋಲ್ಡ್ ಆಗುತ್ತೆ. ಎಡ್ಜ್ ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ನ ಟರ್ನ್ ಮಾಡಿ ಸ್ಟಿಚ್ ಹಾಕಿದ ನಂತರ ಈ ರೀತಿ ಶೇಪ್ಸ್ಗಳು ನೀಟಾಗಿ ಕಾಣುತ್ತೆ ನೋಡಿ. ಈಗ ಕೆಳಗಡೆ ನಾವು ಫಿನಿಶಿಂಗ್ನ ಕೊಟ್ಕೊಳ್ಳೋಣ. ಫಿನಿಶಿಂಗ್ನ ಕೊಡೋಕ್ಕೆ 1/4 ಇಂಚ್ ಅಗಲದ ಪಟ್ಟಿನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಇಟ್ಕೊಂಡು 1/2 ಇಂಚನ್ನ ಬಿಟ್ಟು ಫಿನಿಶಿಂಗ್ ಕೊಟ್ಕೊಳ್ಳೋಣ ಎಡ್ಜ್ನ. ಎಡ್ಜ್ ಕೂಡ ನಾನಿಲ್ಲಿ ಫೈನಲ್ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಈಗ ಇವೆರಡು ಸೆಂಟರ್ಗೆ ನಾನು ಬಟನ್ಗಳನ್ನ ಸ್ಟಿಚ್ ಮಾಡ್ಕೊತೀನಿ. ಫೈನಲ್ಲಾಗಿ ಸ್ಲೀವ್ಸ್ ಡಿಸೈನ್ ಈ ರೀತಿ ಕಾಣುತ್ತೆ. ತುಂಬ ಈಸಿ, ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳಿದ ಮೆಥಡಲ್ಲೇ ಫಸ್ಟ್ ಟೈಮ್ ಆಗಿದ್ರೂ ನೀವು ಇದೇ ಮೆಥಡಲ್ಲಿ ಸ್ಟಿಚ್ ಮಾಡಿ ನೋಡಿ, ಖಂಡಿತ ಫಿನಿಶಿಂಗ್ ಸಖತ್ತಾಗಿ ಬರುತ್ತೆ. ಆ್ಯಕ್ಚುಲಿ ಈ ಡಿಸೈನ್ನ ನಾನು ಕೂಡ ಸ್ಟಿಚ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ನಂತರನೇ ನೀವು ಇಷ್ಟೇ ನೀಟಾಗಿ ಫಿನಿಶಿಂಗ್ ಮಾಡಬೇಕು ಅಂದರೆ ನಾನು ಹೇಳಿದ ಪ್ರತಿ ಒಂದು ಟಿಪ್ಸ್ನು ಫಾಲೋ ಮಾಡಿ. ಸ್ಲೀವ್ಸ್ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ. ನಾನು ಇಲ್ಲಿ ಮಧ್ಯದಲ್ಲಿ 2 ಬಟನ್ನ ಸ್ಟಿಚ್ ಮಾಡ್ಕೊಳ್ಳೋದಲ್ಲದೆ ಇಲ್ಲಿ ಪೋಟ್ಲಿ ಬಟನ್ಸ್ ಕೂಡ ಹಾಕಿದ್ದೀನಿ. ಬ್ಲೌಸ್ ಬ್ಯಾಕ್ ನೆಕ್ಕಲ್ಲಿ ನಾನು ಈ ರೀತಿ ಪೋಟ್ಲಿ ಬಟನ್ಸ್ನ ಇಟ್ಟು ಡಿಸೈನ್ ಮಾಡ್ಕೊಂಡಿರೋದ್ರಿಂದ ಸ್ಲೀವ್ಸ್ಗೂ ಕೂಡ ಪೋಟ್ಲಿ ಬಟನ್ಸ್ನ ಹಾಕಿದ್ದೀನಿ. ಸೊ 2 ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಮೇಲೆ ಒಂದು ಬಟನ್ ಇಟ್ಟಿದ್ದೀನಿ. ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ವಿಡಿಯೋ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಇರುತ್ತೆ. ಬೇಕು ಅಂದವರು ಒಂದು ಸಲ ಆ ವಿಡಿಯೋನ ಚೆಕ್ ಮಾಡಿ. ನೋಡಿದ್ರಲ್ವ ಈ ಸ್ಲೀವ್ಸ್ ಡಿಸೈನ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಇಲ್ಲಿ ಪೋಟ್ಲಿ ಬಟನ್ಸ್ನೇ ಹಾಕಬೇಕು ಅಂತ ಏನೂ ಇಲ್ಲ. ಫ್ರಿಲ್ಸ್ ಬರುತ್ತಲ್ವ, ಒಂದು ಟೈಮಲ್ಲಿ ಟ್ರೆಂಡ್ ಆಗಿತ್ತು ನೋಡಿ, ಆ ಥರ ಫ್ರಿಲ್ಸ್ನ ಸ್ಟಿಚ್ ಮಾಡ್ಕೊಂಡು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ನಿಮ್ಮ ಇಷ್ಟ. ಇಲ್ಲಿ ನಿಮಗೆ ಏನು ಬೇಡ ಅಂತಂದರೆ ಆ್ಯಸ್ ಇಟ್ ಈಸ್ ಹೇಗಿದೆಯೋ ನಾನು ತೋರಿಸಿದ್ನಲ್ಲ ಇದಿಷ್ಟನ್ನು ಮಾಡಿ ಕೂಡ ಪ್ಲೇನಾಗಿ ಬಿಟ್ಬಿಡ್ಬೋದು. ಇಲ್ಲ ಬ್ಯಾಕ್ ನೆಕ್ಕಲ್ಲಿ ಏನಾದ್ರು ಡಿಸೈನ್ ಮಾಡಿದರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಸ್ಲೀವ್ಸ್ಗೂ ಕೂಡ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.